ಪಿರಮಿಡ್ ಯುಗ ಪುಸ್ತಕದ ಸ್ವಾಧ್ಯಾಯವನ್ನು ಮುಂದುವರಿಸೋಣ ಮಾಸ್ಟರ್ಸ್. ಇದನ್ನು ಟ್ರಾನ್ಸ್ಲೇಟ್ ಮಾಡಿರೋದು ನವಯುಗ್ಮಿ ಪಿರಮಿಡ್ ಊರ್ಜಾ ಹಿಂದಿ ಬುಕ್ಕಿಂದ ಆಶಾ ಗುಪ್ತಾ ಅನ್ನೋರು ಟ್ರಾನ್ಸ್ಲೇಟ್ ಮಾಡಿದ್ದಾರೆ. ಅದನ್ನು ಕನ್ನಡಕ್ಕೆ ಅನುವಾದ ಮಾಡಿರೋದು ಡಾಕ್ಟರ್ ಜೀವಂದರ್ ಕೇತಪ್ಪನವರ ಸೀನಿಯರ್ ಪಿರಮಿಡ್ ಮಾಸ್ಟರ್ ಚಿಕ್ಕೋಡಿ. ಪಿರಮಿಡ್ ಶಕ್ತಿಯ ಪ್ರಯೋಗ ಎಲ್ಲರಿಗೂ ಲಾಭಕಾರಿ. ಪುಟ 40. ಜೀವನದ ಎಲ್ಲ ಕ್ಷೇತ್ರಗಳಲ್ಲಿ ಸಕಾರಾತ್ಮಕ ಪ್ರಭಾವ ಬೀರುವ ಪಿರಮಿಡ್ ಹೆಜ್ಜೆ ಹೆಜ್ಜೆಗೂ ಮನುಷ್ಯನಿಗೆ ಸಹಕಾರಿಯಾಗಿದೆ. ನಮಗೆಲ್ಲ ಮಾನಸಿಕ ಶಾಂತಿ ಮತ್ತು ಆರೋಗ್ಯದ ಅಗತ್ಯವಿದೆ. ಇದಕ್ಕೆ ಪೂರಕವಾಗಿ ಪಿರಮಿಡ್ಗಳು ಶಾಂತಿಕಾರಕ ರೋಗ ನಿವಾರಕಗಳಾಗಿವೆ. ಈಗ ಜೀವನದ ಪ್ರತಿಯೊಂದು ಕ್ಷೇತ್ರಗಳಲ್ಲಿ ಪಿರಮಿಡ್ಗಳನ್ನು ಬಳಸಲಾಗ್ತಾ ಇದೆ. ಇದರ ಲಾಭದಾಯಕ ಪರಿಣಾಮಗಳಲ್ಲಿ ಹೆಚ್ಚಿನ ವೃದ್ಧಿಯೇ ಕಂಡು ಬರ್ತಾ ಇದೆ. ಇದನ್ನು ಹೆಚ್ಚು ಹೆಚ್ಚು ಪ್ರಯೋಗ ಮಾಡಿ ನೀವೇ ಸ್ವಯಂ ಅನುಭವ ಹೊಂದತೊಡಗಿದರೆ ನಿಮ್ಮ ಜೀವನವು ಹೆಚ್ಚು ಸುಖ ಸಂತೋಷಗಳಿಂದ ಕೂಡಿರುತ್ತದೆ. ಇನ್ನು ವೈದ್ಯಕೀಯ ಕ್ಷೇತ್ರದಲ್ಲೂ ಕೂಡ ಪಿರಮಿಡ್ನಲ್ಲಿ ರೋಗ ಗುಣಪಡಿಸುವ ಶಕ್ತಿ ಇದೆ ಎಂಬುದನ್ನು, ರೋಗಿಗಳ ಮೇಲೆ ಪಿರಮಿಡ್ ಶಕ್ತಿಯನ್ನು ಬಳಸುವುದರ ಮೂಲಕ ಅವರು ಆರೋಗ್ಯ ಹೊಂದಿರುವುದನ್ನು ಪ್ರತ್ಯಕ್ಷವಾಗಿ ಕಂಡುಕೊಂಡಿದ್ದಾರೆ. ದೊಡ್ಡ ಆಕಾರದ ಪಿರಮಿಡ್ಗಳಲ್ಲಿ ಔಷಧಿಗಳಿಂದ ಗುಣಪಡಿಸಲು ಸಾಧ್ಯ ಮತ್ತು ಅಸಾಧ್ಯವಾದ ರೋಗಿಗಳನ್ನು ಇರಿಸಿ ಅವರನ್ನು ಆರೋಗ್ಯಪೂರ್ಣರನ್ನಾಗಿಸಬಹುದು. ಇದಕ್ಕೆ ಪೂರಕವಾಗಿ ಧ್ಯಾನ, ಪಥ್ಯ ಹಾಗೂ ಇಚ್ಛಾಶಕ್ತಿಗಳಿಗೆ ಅನುಗುಣವಾಗಿ ಇನ್ನೂ ಹೆಚ್ಚಿನ ಲಾಭಗಳನ್ನು ಹೊಂದಬಹುದಾಗಿದೆ. ಸ್ಮರಣ ಶಕ್ತಿ ಕಡಿಮೆ ಇರುವವರಿಗೆ ಪಿರಮಿಡ್ ಕ್ಯಾಪ್ಗಳನ್ನು ಧರಿಸಲು ವೈದ್ಯರು ಅವರಿಗೆ ಸಲಹೆಯನ್ನು ನೀಡಬಹುದು. ಇನ್ನು ಪಿರಮಿಡ್ ಔಷಧಿ ಬಗ್ಗೆ ನಾವು ನೋಡೋದಾದರೆ, ನೀವು ಪ್ರತಿನಿತ್ಯ ಔಷಧಿಗಳನ್ನು ತೆಗೆದುಕೊಳ್ಳುವುದರಿಂದಾಗಿ ಅದರ ಸೈಡ್ ಎಫೆಕ್ಟ್ ಉಪಪರಿಣಾಮಗಳಿಂದ ಗ್ರಸ್ತರಾಗಿದ್ದು ಅದರಿಂದ ಮುಕ್ತರಾಗ ಬಯಸಿದ್ದರೆ ಪಿರಮಿಡ್ ನಿಮಗೆ ಸಹಕಾರಿಯಾಗಬಲ್ಲದು. ಔಷಧಿಯನ್ನು ಸೇವಿಸಿದ ನಂತರ ಮತ್ತೊಮ್ಮೆ ತೆಗೆದುಕೊಳ್ಳುವವರೆಗೂ ಅದನ್ನು ಪಿರಮಿಡ್ನಲ್ಲಿಯೇ ಇಡುತ್ತಾ ಇರಿ. ಹೀಗೆ ದಿನವಿಡೀ ಔಷಧಿಗಳನ್ನ ಪಿರಮಿಡ್ನಲ್ಲಿ ಇಡುವ ಪ್ರಕ್ರಿಯೆಯ ಔಷಧಿಯನ್ನು ಇನ್ನೂ ಹೆಚ್ಚು ಶಕ್ತಿಯುತಗೊಳಿಸಿ ಅದನ್ನು ಪ್ರಭಾವಪೂರ್ಣಗೊಳಿಸುವುದಲ್ಲದೆ ಹಾನಿಕಾರಕ ಉಪಪರಿಣಾಮಗಳ ಸಂಭವನೀಯತೆಯನ್ನು ಕಡಿಮೆಗೊಳಿಸುತ್ತದೆ. ನೀವು ಪ್ರತಿನಿತ್ಯ ಔಷಧಿಯನ್ನು ಪಿರಮಿಡ್ನಲ್ಲಿ ಇಡ್ತಾ ಬಂದರೆ ಮಾಸ್ಟರ್ಸ್, ಆ ಪ್ರಕ್ರಿಯೆಯಿಂದ ಔಷಧಿಯನ್ನು ಇನ್ನೂ ಹೆಚ್ಚು ಪವರ್ಫುಲ್ ಆಗಿ ಅದು ಪ್ರಭಾವಪೂರ್ಣಗೊಳಿಸಬಲ್ಲದು. ಎಲ್ಲ ಪಿರಮಿಡ್ಸ್ಗಳು ಕೂಡ ನೀವು ಎಷ್ಟು ಔಷಧಿಗಳನ್ನು ಪಿರಮಿಡ್ ಒಳಗಡೆ ಇಡ್ತಾ ಬರ್ತೀರೋ ಅಷ್ಟು ನಿಮಗೆ ಅದು ಬಹಳ ಒಳ್ಳೆ ಎಫೆಕ್ಟ್ನ ತೋರಿಸ್ತಾ ಬರುತ್ತೆ ಅನ್ನೋದನ್ನು ನಾವು ಈ ಪಿರಮಿಡ್ ಔಷಧಿ ಅನ್ನೋ ಹೆಡ್ಡಿಂಗಲ್ಲಿ ತಿಳ್ಕೊಳ್ತೀವಿ. ಈ ಪುಸ್ತಕದಲ್ಲಿ, ಪಿರಮಿಡ್ ಯುಗ ಪುಸ್ತಕದಲ್ಲಿ ಪುಟ 41ಕ್ಕೆ ನಾವು ಬಂದಿದ್ದೀವಿ. ಮತ್ತೆ ನೆಕ್ಸ್ಟ್ ಎಪಿಸೋಡಲ್ಲಿ ಇದನ್ನು ಹಾಗೆ ಮುಂದುವರಿಸೋಣ. ಧನ್ಯವಾದಗಳು ಮಾಸ್ಟರ್ಸ್.